ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ತೋರಿಸ್ತೀವಿ. ಏನಕ್ಕೆ ಅಂತ ಅಂದ್ರೆ ನಾವು ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋ ಬಿಟ್ಟಿದ್ವಿ. ನಾಯಿ ಹಾವು ಚೋಳು ಕಚ್ಚೋರಿಗೆ ನಾಟಿ ಔಷಧಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ತುಂಬಾ ಜನ ಅಡ್ರೆಸ್ ಕೇಳಿದ್ದಾರೆ, ತುಂಬಾ ಜನ ಅಮೌಂಟ್ ಕೇಳಿದ್ದಾರೆ. ಸೊ ಅಮೌಂಟ್ ಅವರೇ ವಿಡಿಯೋ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ಏನ್ ಕಡ್ದಿದೆ ನೋಡಿ ಅದ್ರ ಮೇಲೆ ಅಮೌಂಟ್ ನ ಡಿಸೈಡ್ ಮಾಡ್ತಾರೆ. ಮತ್ತೆ ಅಡ್ರೆಸ್ ಬಂದ್ಬಿಟ್ಟು ಇವತ್ತು ತೋರ್ಸಕ್ಕೆ ಅಂತಾನೆ ಹೋಗ್ತಾ ಇದೀವಿ. ಸೊ ನಾವ್ ಯಾಕೆ ಅಲ್ಲಿ ಹೋಗಿದೀವಿ ಅಂತಂದ್ರೆ ನಂದೊಂದು ತಮ್ಮಗೆ ನಾಯಿ ಕಡ್ದಿತ್ತು. ಹಂಗಾಗಿ ಅವನಿಗೂ ತುಂಬಾ ಜನ ನನಗೆ ಸಜೆಸ್ಟ್ ಮಾಡಿದ್ರು, ಹಿಂಗಿದ್ದಾರೆ ಹೋಗಿ, ಹಿಂಗಿದ್ದಾರೆ ಬೇಗ ಆರಾಮಾಗತ್ತೆ ಅಂತ ಹೇಳಿ ನಾವು ಹೋದ್ವಿ. ಒಂದ್ ವಾರ ಇಸ್ಕೊಂಡಿದ್ದಕ್ಕೇನೆ ತುಂಬಾ ಗಾಯ ಆರಾಮಾಗೈತೆ. ಸೊ ಅದಕ್ಕೆ ನಿಮ್ಗೂ ಸಜೆಸ್ಟ್ ಮಾಡ್ತಾ ಇದೀವಿ. ಇವತ್ತು ಹೋಗಿ ಕರೆಕ್ಟ್ ಆಗಿ ಅಡ್ರೆಸ್ ತೋರಿಸ್ತೀವಿ, ಮತ್ತೆ ಅವ್ರ ಹತ್ರ ಇನ್ನೊಂದ್ಸತಿ ಮಾತಾಡ್ಸ್ತೀವಿ. ಆಲ್ರೆಡಿ ಎದ್ದು ಎಲ್ಲಾ ಕೆಲ್ಸನೂ ಮುಗಿಸ್ಕೊಂಡಿದೀವಿ. ಇನ್ನೇನು ಕೆಲ್ಸ ಮಿಕ್ಕಿಲ್ಲ. ಬಟ್ಟೆ ಒಣಾಕೋದೊಂದ್ ಐತೆ, ಸೊ ಅದೊಂದು ಮಾಡ್ಕೋಬೇಕಷ್ಟೇ. ತಿಂಡಿ ಅಮ್ಮ ಪುದೀನ ರೈಸ್ ಮಾಡಿದ್ದಾರೆ. ಹಿಂಗ್ ಮಾಡ್ಬಾ ಅಂತಿದ್ರು, ನಾನು ಹೋಗ್ಲಿಲ್ಲ. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನಾನ್ ಮಾಡೋ ಪಲಾವು, ಪುದೀನ ರೈಸು, ಗೀ ರೈಸು, ಫ್ರೈಡ್ ರೈಸು, ಪಾನಿಪುರಿ ಅಂದ್ರೆ ಬಹಳ ಜನರಿಗೆ ಇಷ್ಟ. ಅದ್ರಲ್ಲೂ ಪಲಾವ್ ಅಂತೂ ಕೇಳ್ ಮನ್ಸ್ಕೊಂಡ್ ತಿಂತಾರೆ. ಅದೇನು ಗೊತ್ತಿಲ್ಲ, ಎಲ್ಲರೂ ಮಾಡಂಗೆ ಮಾಡ್ಕೊಂಡ್ಬಿಡೋದು. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. 7 ಹೋಗ್ಬೇಕು ಆಲ್ರೆಡಿ ಟೈಮ್ ಬಂದು 8:15 ಆಗಿದೆ. ಹೋಗ್ಬೇಕಿನ್ನ, ಇನ್ನು ತಲೆ ಬಾಚ್ಕೊಂಡಿಲ್ಲ. ಈಗ ಕೆಲಸ ಮಾಡ್ಕೋಬೇಕು. ತಿಂಡಿ ತಿಂತಾ ಇದೀನಿ. ಅಮ್ಮ ಉಪ್ಪೇ ಇಲ್ಲ ಇದ್ರಾಗ, ಒಂದ್ ಸ್ವಲ್ಪ ಉಪ್ಪೇ ಇಲ್ಲಮ್ಮ ಇದ್ರಾಗ. ಜಾಸ್ತಿ ಬಿಪಿ ಬರ್ಬಾರ್ದು ಯಾರಿಗೂ ಮನೆಗಿನವ್ರಿಗೆ ಅಂತ. ಮಾತ್ರ ಸಿಟ್ಟು ಮಾಡ್ತೀರಲ್ಲ, ಉಪ್ಪು ಕಮ್ಮಿ ತಿನ್ಲಿ ಅಂತ. ಎಲ್ಲರಿಗೂ ಸಿಟ್ಟು ಜಾಸ್ತಿ ನಮ್ಮ ಮನೆ. ಸೊ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ ನಾವು. ಬೈಕ್ ಯಾಕೋ ವರ್ಕ್ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬೈಕ್ ಕೊಟ್ಟವೇ ವರ್ಕೇ ಆಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಸೈಲೆಂಟ್ ಇರುತ್ತೆ. ಇವಾಗ ರೋಡ್ ಮೇಲೆ ಹಿಂಗೆ ಗೀಜಿ ಅಂತ ಇರುತ್ತೆ. ಇವಾಗ ಹೋಗ್ತಾ ಇದ್ದೀವಿ. ಬರ್ರಿ ರೂಟ್ನ ಕರೆಕ್ಟಾಗಿ ತೋರಿಸ್ತಾ ಇದ್ದೀವಿ. ಸೊ ಇವಾಗ ನಾವು ಇರೋದು ಬಂದ್ಬಿಟ್ಟು ಫ್ಲೈಓವರ್ ಮೇಲೆ. ಫ್ಲೈಓವರ್ ದಾಟಿ ಹರಿಹರ ಬೈಪಾಸ್ಗೆ ಹೋಗೋವರೆಗೂ ವಿಡಿಯೋ ಮಾಡೋಣ. ಸೊ ಅಲ್ಲಿಂದ ಕರೆಕ್ಟ್ ತೋರಿಸ್ತೀವಿ, ಯಾಕಂದರೆ ಬೈಪಾಸಿಂದನೇ ಹತ್ರ ಆಗೋದು. ವೆಲ್ಕಮ್ ಟು ಹರಿಹರ ಬೈಪಾಸ್. ಹರಿಹರ ಬೈಪಾಸ್ ತಲುಪಿಟ್ಟಿದ್ದೀವಿ. ಗಾಡಿ ಕೈ ಕೊಡೋ ಪರಿಸ್ಥಿತಿ ಇದೆ. ಪೆಟ್ರೋಲ್ ಇಲ್ಲ, ಹಾಕಿಸ್ಕೊಂಡು ಬರ್ಬೇಕಿತ್ತು. ಅದಕ್ಕೆಲ್ಲ ವಿಡಿಯೋ ಮಾಡ್ತಾಯಿಲ್ಲ, ಬೈಕ್ ಮಾರಾಗ್ತಿರ್ಲಿಲ್ಲ. ಅದೇ ಟೆನ್ಷನಲ್ಲಿ ಪೆಟ್ರೋಲ್ ಇಲ್ದಂಗೆ ಬಂದ್ಬಿಟ್ಟು ಗಾಡಿ ಯಾವಾಗ ಕೈ ಕೊಡೋದು ಅಂತ ಗೊತ್ತಿಲ್ಲ. ಈ ಬೈಪಾಸಲ್ಲಿ ಪೆಟ್ರೋಲ್ ಕಮ್ಮಿ. ಈಗ ಹರಿಹರ ಬೈಪಾಸ್ ಆಗಿದ್ವಿ, ಈಗ ಹರಿಹರಕ್ಕೆ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಮುಂದೆ ಹೋದ್ಮೇಲೆ ತೋರಿಸ್ತೀವಿ ನೋಡಿ. ಹರಿಹರ ಇನ್ನೇನು ಎಂಟ್ರಿ ಆದ್ವಿ. ಸೊ ಇಲ್ಲಿ ಬೋರ್ಡ್ ಇದೆ ನೋಡಿ. ಸೊ ಇದರಿಂದ ಹಿಂಗೆ ಈ ಕಡೆ ಸೈಡ್ ಬರಬೇಕು. ಇಲ್ಲಿದೆ ದಾವಣಗೆರೆಗೆ ಹಿಂಗೆ ಹೋಗ್ಬೇಕು. ಹರಿಹರ ಊರು ಹಿಂಗೆ ಹೋದ್ರೆ ಹರಿಹರ ಸಿಟಿ ಬರುತ್ತೆ. ಸೊ ಹಿಂಗೆ ಈ ಕಡೆ ರೋಡಲ್ಲಿ ಹೋಗ್ಬೇಕು ನಾವು. ಈ ಬೋರ್ಡ್ ಏನಿದೆ ಅದ್ರ ಆಪೋಸಿಟ್ ರೋಡಲ್ಲಿ ಹೋಗ್ಬೇಕು. ಇಷ್ಟು ಸಣ್ಣ ಆದಮೇಲೆ ನಮಗೆ ಅಯೋಧ್ಯೆ ಹೋಟೆಲ್ ಬರುತ್ತೆ. ಸೊ ಇದು ಇನ್ನೊಂದು ಪಾಲಿಗೆ ಸಿಕ್ಕ ಪಂಚಾಮೃತ. ಹಂಗೆ ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಪೆಟ್ರೋಲ್ ಬಂಕಿಂದ ಹೋಗ್ಬೇಕು, ಲೆಫ್ಟ್ ಸೈಡಲ್ಲಿ ಹೋಗಬೇಕು. ಸೊ ಹಿಂಗೆ ಹೋದ್ಮೇಲೆ ಸೊ ಇಲ್ಲಿ ದೇವಸ್ಥಾನಕ್ಕೆ ದಾರಿ ಬೋರ್ಡ್ ಕಾಣ್ತಾ ಇದೆ ಗೊತ್ತಾ, ಇಲ್ಲಿ ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ದಾರಿ ಅಂತ ಹೇಳ್ಬಿಟ್ಟು. ಸೊ ಈ ರೋಡಲ್ಲಿ ಹೋಗ್ಬೇಕು. ಅದು ಹನಿ ಗಾರ್ಡನ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಪೋಸಿಟ್ ರೋಡ್. ಹನಗವಾಡಿ, ಹರಿಹರ ತಾಲೂಕು. ಸ್ಟ್ರೈಟ್ ರೂಟ್, ಫುಲ್ಲು ಸ್ಟ್ರೈಟ್ ರೂಟ್. ಸೊ ಎಂಡ್ ಇದೆ. ಸೊ ಎಂಡ್ ರೂಟ್ವರೆಗೂ ಇದೇ ಸ್ಟ್ರೈಟ್ ರೂಟಲ್ಲೇ ಹೋಗಬೇಕು. ಇಲ್ಲಿ
ಇನ್ನೊಂದು ಬೋರ್ಡ್ ಇದೆ ದೇವಸ್ಥಾನಕ್ಕೆ ದಾರಿ ಅಂತ ಹೇಳ್ಬಿಟ್ಟು, ಬಟ್ ಈ ರೋಡಲ್ಲಿ ಹೋಗೋಂಗಿಲ್ಲ. ಇದೇ ನಾವೇನು ಸ್ಟ್ರೈಟ್ ರೂಟಲ್ಲಿ ಬಂದ್ವಿ, ಸೊ ಅದೇ ಸ್ಟ್ರೈಟ್ ರೂಟಲ್ಲೇ ಹೋಗ್ಬೇಕು. ಒಳಗಡೆ ಬಂದ ತಕ್ಷಣ ಈ ಥರ ರೂಟ್ ಇದೆ. ಸೊ ಇಲ್ಲೂ ಸ್ಟ್ರೈಟ್ ಆಗಿ ಹೋಗ್ಬೇಕು. ಈಗ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೋಬೇಕೀಗ. ಈ ರೂಟಲ್ಲಿ ಬಂದು ಯಾರಿಗೆ ಕೇಳಿದ್ರು, ಎಲ್ಲಿ ಔಷಧಿ ಹಾಕ್ತಾರೆ ಅಂತ ಕೇಳಿದ್ರು ಇಲ್ಲಿರೋರು ಹೇಳ್ತಾರೆ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನಿಮಗೆ ಈ ರೋಡಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬ್ಯಾಂಕ್ ಸಿಗುತ್ತೆ ನೋಡಿ, ಕಾಣ್ತಿದ್ಯಾ? ಸೊ ಬ್ಯಾಂಕ್ ಸಿಗತ್ತೆ. ಸೊ ಇದರಿಂದ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈ ಬ್ಯಾಂಕಿಂದ ಹಿಂಗೆ ಹೋಗ್ಬೇಕು, ಈ ರೂಟಲ್ಲಿ ಹೋಗ್ಬಿಡಿ, ಈ ರೂಟಲ್ಲಿ ಬರಬೇಕು. ಸೊ ಇದೇನಿದೆ ನಿಮಗೆ ಸೊ ಇಲ್ಲಿ ಬ್ಯಾಂಕು. ಸೊ ಫಸ್ಟ್ ರೂಟ್ ಬಿಟ್ಟು, ಫಸ್ಟ್ ಒಂದು ರೂಟ್ ಐತೆ, ಆ ರೂಟ್ ಬಿಟ್ಟು ಸೊ ಸೆಕೆಂಡ್ ರೂಟಲ್ಲೇ ಇರೋದು. ಸೊ ಒಳಗಡೆ ತೊಗೊಂಡೋಗೋದಿಲ್ಲ. ಸೊ ಸ್ಟ್ರೈಟ್ ಹೋಗ್ತಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ ಗೊತ್ತಾ, ಅಲ್ಲೇ ಔಷಧಿ ಕೊಡೋದು, ನಾಟಿ ಔಷಧಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ನೋಡಿ ತುಂಬ ಜನ ಕೇಳಿದ್ದಾರೆ, ನಾಯಿ ಕಚ್ಚಿ 1 ತಿಂಗಳು 2 ತಿಂಗಳು ಆಗಿದ್ರೆ ಪರವಾಗಿಲ್ವೋ, ಅಥವಾ ಕೆಲವು ವರ್ಷಗಳು ಆದರೂ ಪರವಾಗಿಲ್ಲ, ಔಷಧಿ ಕೊಡ್ಬೋದಾ ಅಂತಂದೇಳಿ. ನಮ್ಮಲ್ಲಿ 10 ವರ್ಷ 20 ವರ್ಷ 30 ವರ್ಷ ಆಗಿ ಕಡಿಸ್ಕೊಂಡರು ಬಂದಾರ ಅದಾರ್ರಿ. 5 ತಿಂಗಳು ಆಗಿ ಕಡಿಸ್ಕೊಂಬಂದರು ಅದಾರೆ. ಆಸ್ಪತ್ರೆ ಟ್ರೀಟ್ಮೆಂಟ್ ಮುಗಿಸ್ಕೊಂಬಂದರು ಅದಾರೆ. ಯಾವುದೇ ಪ್ರಾಣಿ ಎಷ್ಟೇ ವರ್ಷ ಆಗಿದ್ರು ಪರವಾಗಿಲ್ಲ, ಟ್ರೀಟ್ಮೆಂಟ್ ಮುಗಿದ್ರು ಪರವಾಗಿಲ್ಲ, ಯಾವ್ದು ಪರವಾಗಿಲ್ರಿ. ನಮ್ಮ ಹತ್ರ ಯಾವ್ದೇ ಪ್ರಾಣಿ ಕಡ್ದಿರ್ಲಿ, ಎಷ್ಟು ವರ್ಷನರೇ ಆಗಿರ್ಲಿ, ಔಷಧಿ ಕೊಡ್ತೇವೆ. ಔಷಧಿ ಕೊಡ್ತೀರಾ? ನಿಮ್ಮ ಊರ ಅಡ್ರೆಸ್ ಇನ್ನೊಂದ್ಸತ್ರಿ ಹೇಳಿ, ನನಗೆ ಲೊಕೇಶನ್ ಹಾಕಿ ಅಂತ ಹೇಳ್ತಿದ್ದಾರೆ. ಹರಿಹರ ತಾಲೂಕ್ ದಾವಣಗೆರೆ ಜಿಲ್ಲೆ ಹನಗವಾಡಿ. ಯಾರು ಬಂದು ಎಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಮನೆ ಅಡ್ರೆಸ್. ಔಷಧಿ ಹಾಕಾರ ಮನಿ ಅಲ್ಲಿ ಅಂತಂದ್ ಹೇಳಿದ್ರೆ ಈ ಫೋನ್ ನಂಬರ್ ತಗೊಂಡ್ರೆ ಸಾಕು. ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ನೀವು ಔಷಧಿ? ನನಗೆ ಗೊತ್ತಿಲ್ರಿ, ನಾನು ಸೊಸೆಯಾಗಿ ಬಂದ್ರಾಕಿ, ನನಗೆ ಗೊತ್ತಿಲ್ಲ. ಅವ್ರು ನನ್ನ ಅತ್ತೆ ಮಾವ, ಅಲ್ಲಿ ಫೋಟೋ ಹಾಕಿರೋರು ಅವ್ರು ನನ್ನ ಅತ್ತೆ ಮಾವ. ತೋರ್ಸ್ಬೋದ ಅವ್ರನ್ನ? ವಾರ ಎಲ್ಲಿಂದ ತಲೆ ಕಳಿಸ್ಕೊಡ್ತೀವಿ. ತಿರ್ಕೊಂಡ್ರು, ಅವ್ರು ತಿರ್ಕೊಂಡ್ಮೇಲೆ ನಾವು ಅಣ್ಣ ತಮ್ಮಳಿಬ್ರು, ನಾವ್ 2 ವಾರ ಆಗ್ತೇವೆ, ನಮ್ಮವ್ರ 2 ವಾರ ಆಗ್ತಾರೆ. ಅಲ್ಲಿ ಮೇಗ ನಮ್ಮವ್ರ 2 ವಾರ ಆಗ್ತಾರೆ. ನಾವ್ ಅಣ್ಣ ತಮ್ಮಳ ವಾರ ಡಿವೈಡ್ ಮಾಡ್ಕೊಂಡೇವಿ. ಅವ್ರ 2 ವಾರ, ನಾವ್ 2 ವಾರ, ಅವ್ರ 2 ವಾರ. ಅಂದ್ರೆ ಇಲ್ಲಿಗೆ ಬರ್ಬೋದಾ? ನಿಮ್ ಮನೆಗೆ ಬರೋದಾ? ಬೇರೆ ಮತ್ತೆ ಅವ್ರ ಮನೆಗೆ? ಎಲ್ಲರ ಇದ್ರು ನಾವು ವಾರ ಯಾರ ಮನೆಗೆ ಇರ್ತದೆ ಅವ್ರ ಮನೆ ನಾವು ಕಳಿಸ್ಕೊಡ್ತೇವೆ. ಔಷಧಿ ಕೊಡೋದು ಒಂದೇ ಔಷಧಿ. ವಾರ ಎಲ್ಲಿರ್ತದೆ ಅಲ್ಲಿ ಕಳಿಸ್ಕೊಡ್ತೀವಿ. ಈ ಮನೆ ಅಡ್ರೆಸ್ ಬಂದ್ರೆ ನೀವ್ ಹೇಳ್ತೀರಾ? ಎಲ್ಲದ್ರ ಅಡ್ರೆಸ್ ಬಂದ್ರೆ ಅಂದ್ರೆ ನಾವ್ ಕಳಿಸ್ಕೊಡ್ತದ. ನಿಮ್ಗೆ ಎಲ್ಲಿ ಔಷಧಿ ಇರ್ತದೆ ಅಲ್ಲಿ ಆ ಮನೆ ಕಳಿಸ್ಕೊಡ್ತೀವಿ. ಒಂದೇ ಲೈನ್ ಅಲ್ಲೇ 3 ಮನೆ ಅದಾವ. ಒಂದೇ ಲೈನ್, ಮತ್ತೆಲ್ಲಿ ಬೇರೆ ಎಲ್ಲಿ ಇಲ್ಲ. ಒಂದೇ ಲೈನ್ ಅಲ್ಲೇ ಎಲ್ಲಿ ಹುಡುಕಂತ ಅವಶ್ಯಕತೆನೇ ಇಲ್ಲ. ಒಂದೇ ಲೈನ್ ಅಲ್ಲೇ 3 ಮನೆ ಅದಾವ. ಇದು ಎಷ್ಟನೇ ಟೈಮ್ ಬಂದಿರೋದು ನೀವು ತಗೊಳಕ್ಕೆ? ನಾನು ಒಂದು 50 ಸರಿ ಬಂದಿದ್ದೀನಿ. 50 ಸತಿ? ಯಾರ್ಯಾರಿಗೋಸ್ಕರ? ನಮ್ಮ ಮಾವ ಅವರು ಹಾವು ಕಡ್ದು ಹಾಸನದಿಂದ ಬರ್ತಿದ್ರು ಅವರು. ಅವರಿಗೆ 8 ತಿಂಗಳು ಟ್ರೀಟ್ಮೆಂಟ್ ಕೊಡ್ಸಿದ್ವಿ. 8 ತಿಂಗಳು? 8 ತಿಂಗಳು. ಅವ್ರಲ್ಲಿ 6 ತಿಂಗಳು ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ರು, ಸರಿಯಾಗಿರ್ಲಿಲ್ಲ, ಕಾಲೆಲ್ಲ ತೂತಾಗಿ ಹೋಗಿತ್ತು. ಇಲ್ಲಿ ಬಂದು ತಗೊಂಡ್ಮೇಲೆ ಈಗ ಕುದುರೆ ಓಡಾಡ್ದಂಗೆ ಓಡಾಡ್ತಾರೆ. ಹೌದ್ರಾ? ನಿಮಗೆಲ್ಲ ಒಳ್ಳೇದಾಗಿದೆ. ಇಲ್ಲಿ ಇದೇ ತರ ಕೊಡ್ತಾರೆ ಅಂತ ನಿಮಗೆ ಯಾರು ಹೇಳಿದ್ರು? ನಮ್ಗೆ ನಮ್ದು ಹರಿಹರನೇ. ನಮ್ಮ ಹುಡುಗರು ಇಲ್ಲಿ ಬರ್ತಾರೆ ಆಟ ಓಡಿಸೋರು, ಅವ್ರು ಹೇಳ್ತಾ ಇದ್ರು. ನಾನು ಇಲ್ಲಿ ಕಡ್ದಿದ್ದಕ್ಕೆ ತಗೊಂಡಿದ್ದೆ, ಹಾವು ಕಡ್ದಿದ್ದಕ್ಕೆ ತಗೋತಾರೆ ಅಂತ ಗೊತ್ತಿರಲಿಲ್ಲ. ಅವ್ರು ಯಾವ್ದೋ ಪೇಪರ್ ಓದಿ ನೋಡಿ ಬಂದಿದ್ರು, ಕರ್ಕ ಬಂದು ತೋರಿಸಿ ಇವ್ರ ಅಜ್ಜಿ ಇದ್ದಾಗ ನಾನು ಮಾಡಿಸ್ಕೊಂಡಿದ್ದೆ. 25 ವರ್ಷ ಕೆಳಗೆ. ಈಗ ಏನಕ್ಕೆ ಬಂದಿರಾ? ಈಗ ನಮ್ಮ ಕಸಿನ್ ಬ್ರದರ್ ಒಬ್ರು ಬಂದಿದ್ದಾರೆ, ಅವರಿಗೆ ಬ್ಲಡ್ ನಂಜಾಗಿದೆ. ಏನೋ ಕಲ್ಲು ಒತ್ತಿ ಏನೋ ಆಗಿ, ಅದಕ್ಕೂ ಏನು ತೊಂದರೆ ಇಲ್ಲ. ನಮ್ಮ ಚಿಕ್ಕಪ್ಪರಿಗೆ ಇದೇ ತರ ಒಂದ್ಸರಿ ಕೊಡ್ಸಿದೆ. ಅಂದ್ರೆ ಬ್ಲಡ್ ಒತ್ತಿ ಕಲ್ಲೊತ್ತಿ ನಂಜಾಗಿದ್ರೂ ಔಷಧಿ ತಗೋಬಹುದಾ? ಲೆಮನ್ ಅಲ್ಲಿ ಮೆಡಿಸಿನ್ ಕೊಡ್ತಾರಲ್ಲ, ಲೆಮನ್ ಬ್ಲಡ್ ಪ್ಯೂರಿಫೈಯರ್. ನಂಜು ಗಿಂಜಾಗಿದ್ರೆ ವಾಶ್ ಆಗುತ್ತೆ, ಅದಕ್ಕೋಸ್ಕರ ನಮ್ ಚಿಕ್ಕಪ್ಪರಿಗೆ ಕೊಡ್ಸಿದ್ವಿ. ಅವ್ರಿಗೆಲ್ಲ ಆರಾಮಾಗಿತ್ತು. ಈಗ ಒಂದು ಕಸಿನ್ ಬದಾರಲ್ಲ, ಜನಗಳು ತಗೋಬಹುದಾ ನಂಬಿಕೆಯಿಂದ? ಆರಾಮಾಗಿ ತಗೋಬಹುದು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹೇಳಿ? ಯಶವಂತ್. ನೀವೇನಕ್ಕೆ ಬಂದಿರಾ? ಇಲ್ಲಿ ಕಡ್ದವು ನಮ್ಮ ಅಮ್ಮಗೆ. ಇಲ್ಲಿ ಕಡ್ದಕ್ಕೆ ತಗೊಳಕ್ ಬಂದಿರಾ? ಎಷ್ಟನೇ ತಿಂಗಳು ಬಂದಿರೋದು ಇವಾಗ? ಅಲ್ಲ ಸುಮ್ಮ ಇಲ್ಲೇ ಬೆಳ್ಳುಡಿ. ಸುಮ್ ಸೈಡ್ ಎಫೆಕ್ಟ್ ಏನು ಇಲ್ವಲ್ಲ? ತಗೋಬಹುದಲ್ಲ ಯಾರಾದ್ರೂ? ಪ್ರೆಗ್ನೆಂಟ್ ಇದ್ದಾರ ತಗೋಬಹುದು. ಅಂದ್ರೆ ಅಬಾಷನ್ ಎಲ್ಲ ಆಗಿರ್ತತಲ್ಲ ಅಂತಾರ ತಗೋಬಹುದು ಅಂತ. ನಡೀತದೆ, ತೊಂದ್ರೆ ಏನಿಲ್ವಲ್ಲ? ಏನಾಗೈತಪ್ಪಿ ನಿನಗೆ?
ಎಷ್ಟೋ ಸತಿ ಇದು ತಗೊಳಕತ್ತಿರೋದು? ಫಸ್ಟ್ನೇ ಸತಿನಾ? ಯಾರು ಹೇಳಿದ್ರು ನಿನಗೆ ಇಲ್ಲಿದೆ ಅಂತ? ಅವರೆಲ್ಲ ತಗೊಂಡು ವಾಸ ಇರೋದಕ್ಕೆ ನಿನಗೆ ಹೇಳಿರೋದಾ? ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಚಿಕ್ಕ ಮಕ್ಕಳೆಲ್ಲ ತಿನ್ಬೋದಲ್ವಾ? ತೊಂದರೆ ಏನಿಲ್ವಲ್ಲ? ಸೊ ಇವಾಗ ನೋಡಿದ್ರಲ್ಲ, ಅವ್ರ ಮನೆಗೆ ಹೋಗಿ ವಿಸಿಟ್ ಕೊಟ್ಟಿದ್ವಿ ನಾವು. ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದ್ರಿಂದ ಕೆಲವು ಜನ ಎಲ್ಲ ಬಂದು ಕೇಳಿದಾರಂತೆ ಅವರಿಗೆ, ಆಮೇಲೆ ಕಾಲ್ ಮಾಡಿದಾರಂತೆ. ಕೆಲವು ತುಂಬ ಜನನೂ ಬಂದಿದ್ದಾರೆ, ಅವ್ರನ್ನೆಲ್ಲ ವಿಚಾರಿಸಿದ್ದೀವಿ. ಅವರೆಲ್ಲ ತುಂಬ ವರ್ಷದಿಂದ ತಗೊಂಡಿದ್ದಾರಂತೆ, ಯಾರಿಗೂ ಸೈಡ್ ಎಫೆಕ್ಟ್ ಆಗಿಲ್ಲ. ನಿಮ್ಮ ಕಡೆಗೆ ಯಾರಿಗಾರು ಯಾವ್ದಾರ ಪ್ರಾಣಿ ಕಚ್ಚಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಅವ್ರನ್ನ ವಿಚಾರಿಸ್ರಿ. ಆಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿ, ಆದಷ್ಟು ವಿಡಿಯೋ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಹೋಗ್ತಾ ಇದ್ದೀವಿ ನಾವು ಈಗ. ಗೈಸ್ ನೋಡಿದ್ರಲ್ಲ, ಅಲ್ಲಿ ಹೋಗಿ ಎಲ್ರೂ ಮಾತಾಡ್ಸಿದ್ವಿ. ಸೊ ಅವ್ರನ್ನೂ ಕೂಡ ಇನ್ನೊಂದ್ಸತಿ ನೀವು ಕೇಳಿರೋ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಡಿಸಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗೆ. ಸೊ ನಿಮ್ಮ ರಿಲೇಷನ್ಸಿಗೆ ಯಾರಿಗಾದರೂ ಹಿಂಗೆ ಆಗಿತ್ತು ಅಂದರೆ ಪ್ಲೀಸ್ ಅವ್ರಿಗೂ ತಿಳಿಸಿ, ಯಾಕಂದರೆ ತುಂಬ ಬೇಗ ಆರಾಮಾಗುತ್ತೆ. ಬೇರೆಯವ್ರ ಹತ್ರನೂ ಮಾತಾಡ್ಸಿದ್ದೀವಿ. ಸೊ ಅವರು ಎಷ್ಟು ವರ್ಷದಿಂದ ತೊಗೊತಿದ್ದಾರೆ, ಅವರಿಗೂ ಆರಾಮಾಗಿರೋದನ್ನು ಕೂಡ ನಿಮಗೆ ತಿಳಿಸಿದ್ದೀವಿ. ಯಾಕೆಂದರೆ ಕೆಲವೊಬ್ಬರು ನಂಬಲ್ಲ ಇದೆಲ್ಲದನ್ನು, ಅದಕ್ಕೋಸ್ಕರನೇ ಮಾತಾಡ್ಸಿರೋದು. ಸೊ ನಾವು ನಂಬಿರಲಿಲ್ಲ, ನಮ್ಮ ತಮ್ಮ ಕೊಡಿಸಿದ ಮೇಲೆ ಎಷ್ಟು ಜನರು ಮಾತು ಕೇಳಿದ ಮೇಲೂ ಕೂಡ ನಾವು ನಂಬಿಬಿಟ್ಟು ಈಗ ಮತ್ತೆ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಬರ್ರಿ, ನೀವು ನಿಮ್ಗೇನಾದರೂ ಆಗಿತ್ತು ಅಥವಾ ನಿಮ್ಮ ರಿಲೇಷನ್ಸ್ಗೆ ಏನಾದರೂ ಆಗಿತ್ತು ಅಂದರೆ ಬನ್ನಿ, ಇಲ್ಲೇ ಸುತ್ತಮುತ್ತ ಯಾರಿದ್ದೀರ ಅವರು ಬನ್ನಿ. ಎಷ್ಟೇ ವರ್ಷ ಆಗಿದ್ರೂ ನಿಮಗೆ ಇವರು ಕೊಡ್ತಾರೆ ಔಷಧಿನ, ತುಂಬ ಬೇಗ ಕ್ಯೂರ್ ಆಗುತ್ತೆ. ಹೊಲ ನೋಡೋಕ್ಕೋಸ್ಕರ ಬಂದೀವಿ. ಕೇಳಿದಂಗೆ ಅಡ್ರೆಸ್ನು ಕೂಡ ತಿಳಿಸಿದ್ದೀವಿ. ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ತುಂಬ ಆರಾಮಾಗಲಿ ಅಂತ ಕೇಳ್ಕೊತೀವಿ. ಸೊ ಇಲ್ಲಿವರೆಗೂ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬಿಂದಲೇ ನಮಗೂ ಇನ್ನೂ ಒಂಥರ ಇನ್ಸ್ಪಿರೇಷನ್ ಇರುತ್ತೆ ಹೊಸ ಥರ ವೀಡಿಯೋ ಮಾಡಲಿಕ್ಕೆ.